ಅದೇ ಅನ್ಕೋತಾ ಇದ್ದೆ, ರಸಲ್ಮೇನಿಯಾ ಮುಗೀತು, ಇನ್ನೂ ಕೂಡ ಡಬ್ಲ್ಯೂ ಅವರು ಯಾರನ್ನು ಕೂಡ ರಿಲೀಸ್ ಮಾಡೇ ಇಲ್ವಲ್ಲ. ಪ್ರತಿ ವರ್ಷನೂ ಕೂಡ ರಸಲ್ಮೇನಿಯಾ ಮುಗಿದ ಕೂಡಲೇ ರಿಲೀಸ್ಗಳ ಮೇಲೆ ರಿಲೀಸ್ಗಳು ಆಗ್ತಾನೆ ಇರುತ್ತಲ್ಲ, ಈ ಬಾರಿ ಏನು ಕೂಡ ಅಪ್ಡೇಟೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಸಡನ್ ಆಗಿ ಡಬ್ಲ್ಯೂ ಅವರು 22 ಸೂಪರ್ ಸ್ಟಾರ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಹೌದು ಗಾಯ್ಸ್, ನೀವು ಕೇಳಿಸ್ಕೊತಾ ಇರೋದು ನಿಜ. ಓಕೆ ಸಾರಿ, ಇದರಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಏನಪ್ಪ ಅಂದರೆ, ಡಬ್ಲ್ಯೂ ಅವರು ರಿಲೀಸ್ ಮಾಡಿಲ್ಲ, ಡೈರೆಕ್ಟಾಗಿ TKO ಅವರೇ ಫೋನ್ ಮಾಡಿ ಎಲ್ಲರಿಗೂ ಕೂಡ ನೀವು ರಿಲೀಸ್ ಆಗಿದ್ದೀರಾ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಎಷ್ಟೊಂದು ಬೇಜಾರಾಗ್ತಾ ಇದೆ ಅಂದರೆ, ಇದರಲ್ಲಿ ಕೆಲವೊಂದಷ್ಟು ಬಿಗ್ ನೇಮ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿದೆ. ಎಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೈರಿ ಸೇನ್ ಅವರು ಕೂಡ ಈಗ ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗಿದ್ದಾರೆ. ಆಸ್ಕಾಗೆ ಕೈರಿ ಸೇನ್ ಲಿಟ್ರಲಿ ಗುರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಗೆ ಈಗ ತಾನೇ ರೆಸಲ್ ಮಾಡಿದ್ರಲ್ಲ, ಯಪ್ಪ ನನಗಂತೂ ಶಾಕ್ ಆಗ್ತಾ ಇದೆ ಕೈರಿ ಸೇನ್ ಅವರು ರಿಲೀಸ್ ಆದ್ರಲ್ಲ ಅಂತ. ಅಲಿಸ್ಟರ್ ಬ್ಲ್ಯಾಕ್ ಅವ್ರನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಯಪ್ಪ ಬ್ಯಾಕ್ ಸ್ಟೇಜ್ ಅಲ್ಲಿ ಅವ್ರು ಏನು ಬಂದು ಎಲ್ಲರನ್ನು ಕೂಡ ನೋಡ್ತಾ ಇದ್ರು, ಥಿಂಕ್ ಮಾಡ್ತಾ ಇದ್ರು, ಸ್ಟೋರಿ ಲೈನ್ ನ ಕೊಡ್ತಾ ಇದ್ರು. ಅಲಿಸ್ಟರ್ ಬ್ಲ್ಯಾಕ್ ಅವರ ಜೊತೆ ಝೆಲಿನಾ ವೆಗಾ, ಹಾಂಕಲ್ ಹೌಡಿ ಅವ್ರನ್ನು ಕೂಡ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಹಾಂಕಲ್ ಹೌಡಿ ಅವರ ಜೊತೆ ಇಡೀ ವೈಡ್ 6 ಫ್ಯಾಕ್ಷನ್ನೇ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ವೈಡ್ 6 ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗಿದೆ. ನಿಕ್ಕಿ ಕ್ರಾಸ್, ಸಾಂತಾಸ್ ಎಸ್ಕೋಬಾರ್, ಮೋಟಾರ್ ಸಿಟಿ ಮಷಿನ್ ಗನ್ಸ್, ಡೆಕ್ಸ್ಟರ್ ಲೂಮಿಸ್, ಅಪೋಲೋ ಕ್ರೂಸ್, ರೋವನ್, ಜೋ ಗೆಸಿ, ಆಂಡ್ರೆ ಚೇಸ್, ಝೋಯಿ ಸ್ಟಾರ್ಕ್, ಆಲ್ಬಾ ಫೈರ್, ಸ್ಟೀಲ್, ಜಿರೇನಾ, ಟೈಸನ್, ಟೆರೆಕ್, ಕ್ರಿಸ್, ಮಾಲಿಕ್ ಬ್ಲೇಡ್, ಟ್ರಿಲ್, ಹಾಗೆ ಲೂಸಿಯಾ ಇವರೆಲ್ಲರೂ ಕೂಡ ಅಫಿಷಿಯಲ್ ಆಗಿ ರಿಲೀಸ್ ಆಗಿದ್ದಾರೆ. ಅರ್ಧ NXT ರಾಸ್ಟರ್ ಇದ್ರೆ ಇನ್ನರ್ಧ ಡಬ್ಲ್ಯೂ ಮೈನ್ ರಾಸ್ಟರ್ ಇದೆ. ಮೈನ್ ಆಗಿ ಕೈರಿ ಸೇನ್, ಅಲಿಸ್ಟರ್ ಬ್ಲ್ಯಾಕ್, ಝೆಲಿನಾ ವೆಗಾ, ವೈಡ್ 6, ಮೋಟಾರ್ ಸಿಟಿ, ಮಷಿನ್ ಗನ್, ಅಪೋಲೋ ಕ್ರೂಸ್ ಇವರೆಲ್ಲರನ್ನು ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ಲಿಟ್ರಲಿ ಗಾಯಸ್, ಆಲ್ಬಾ ಫೈರ್ ಇವರೆಲ್ಲರನ್ನು ಕೂಡ ಅವರು ಟ್ರಿಪಲ್ ಎಚ್ ಅವರ ಹುಡುಗರು ಗುರು, ಇವರೆಲ್ಲರೂ ಕೂಡ ಟ್ರಿಪಲ್ ಎಚ್ ಅವರ ಹುಡುಗರು, ಇವ್ರನ್ನೆಲ್ಲರನ್ನು ಕೂಡ ಈಗ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಝೆಲಿನಾ ವೆಗಾ ಅವರ ಕಡೆಯಿಂದ ಸ್ಟೇಟ್ಮೆಂಟ್ ಕೂಡ ಬರುತ್ತೆ. ಯೂಶುವಲ್ ಆಗಿ ಸ್ಟಾಮ್ಫೋರ್ಡ್ ಅವರ ಕಡೆಯಿಂದ ನನಗೆ ಫೋನ್ ಬರೋದು, ನೀವು ರಿಲೀಸ್ ಆಗಿದ್ದೀರಾ ಅಂತ ಹೇಳೋದು. ಬಟ್ ಈ ಟೈಮು ನನಗೆ ಯಾವ ಸ್ಟಾಮ್ಫೋರ್ಡ್ ಅವರ ಕಡೆಯಿಂದನೂ ಕೂಡ ಫೋನ್ ಬರಲಿಲ್ಲ. ಡೈರೆಕ್ಟ್ ಆಗಿ TKO ಅವರೇ ನನಗೆ ಫೋನ್ ಮಾಡ್ತಾರೆ, ಕರೆಕ್ಟ್ ಆಗಿ 5-9 ಸಂಜೆ ವೇಳೆಯಲ್ಲಿ, ಅಂಡ್ ನೀವು ರಿಲೀಸ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಅಂಡ್ ಆಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂತ ನಮ್ಮ ಝೆಲಿನಾ ವೆಗಾ ಅವರು ತಿಳಿಸಿದ್ದಾರೆ. ನಿಜವಾಗ್ಲೂ ನನಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. TKO ಅವರು ದುಡ್ಡನ್ನ ಉಳಿಸೋದಕ್ಕೋಸ್ಕರ ಡಬ್ಲ್ಯೂನ ಅಕ್ವೈರ್ ಮಾಡ್ಕೊಂಡಾಗಿಂದನೂ ಕೂಡ ಬಿಗ್ ನೇಮ್ಸ್ ಗಳನ್ನೇ ಅವರು ರಿಲೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಕಳೆದ ವರ್ಷನೂ ಕೂಡ ಅಷ್ಟೇ ಬ್ರಾನ್ ಸ್ಟ್ರೋಮನ್ ಅವರು ಕೂಡ ರಿಲೀಸ್ ಆಗಿದ್ರು. ಅಂಡ್ ಈಗ ಕೈರಿ ಸೇನ್ ನ ಯಾಕೆ ರಿಲೀಸ್ ಮಾಡಿದ್ರು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ನು ವೈಟ್ 6 ಅವರ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ಅವರ ಡೆಬ್ಯೂ ಯಾವ ರೀತಿ ನೀವು ತಗೊಂಡು ಬಂದಿದ್ರಿ, ಬ್ರೇ ವೈಟ್ ಅವರ ಲೆಗಸಿನ ಇವರು ಫಾಲೋ ಮಾಡ್ತಾರೆ ಅಂತ ವೈಟ್ 6 ನ ಕರ್ಕೊಂಡು ಬಂದ್ರಿ. ಅಫ್ಕೋರ್ಸ್ ಅವರು ಏತಿದ್ರು, ಅಷ್ಟೊಂದೇನು ಚೆನ್ನಾಗಿ ಅವರಿಗೂ ಕೂಡ ಬುಕ್ಕಿಂಗ್ ಸಿಗ್ತಾ ಇರಲಿಲ್ಲ, ಅವರೇ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರಲಿಲ್ಲ. ಸಡನ್ ಆಗಿ ಅವ್ರನ್ನು ಕೂಡ ನೀವು ತೆಗ್ದಾಕ್ಬಿಡ್ತೀರಾ ಅಂತ ಹೇಳ್ಬೇಕು. ಸಾಂತಾಸ್ ಎಸ್ಕೋಬಾರ್ ಇವ್ರನ್ನು ಕೂಡ ತೆಗ್ದಾಕಿ ಮತ್ತೊಮ್ಮೆ ಹಾಕೊಂಡು ಈಗ ಮತ್ತೊಮ್ಮೆ ತೆಗ್ದಾಕಿದ್ದೀರಾ. ನಿಜವಾಗ್ಲೂ ಕೂಡ ಇದಕ್ಕೆಲ್ಲ ಕಾರಣ TKO ಅವರೇ. ಅಫ್ಕೋರ್ಸ್ ಅವ್ರಿಗೂ ಕೂಡ ಅನ್ಸಿದೆ, ಇವರಿಂದ ಏನ್ ನಮಗೆ ಯೂಸ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ರಿಲೀಸ್ ಮಾಡೋಣ ಅಂತ. ಆಲ್ ಇಸ್ ಬಿಸ್ನೆಸ್ ಗಾಯ್ಸ್, ಎಲ್ಲವೂ ಕೂಡ ಬಿಸ್ನೆಸ್, ಎಲ್ಲವೂ ಕೂಡ ದುಡ್ಡಿಗೋಸ್ಕರನೇ. ಸೊ ಇದರಲ್ಲಿ ನಮ್ಮ ಟ್ರಿಪಲ್ ಎಚ್ ಆಗಿ ಡಬ್ಲ್ಯೂ ಕೈವಾಡ ಯಾವುದು ಕೂಡ ಇಲ್ಲ. ಇದೆಲ್ಲದೂ ಕೂಡ TKO ಇಂದ ಬಂದಿರುವಂತಹ ಕಾಲು. ಸೊ ಇಷ್ಟು ಜನ ಅಫಿಷಿಯಲ್ ಆಗಿ ಇವತ್ತು ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗಿದ್ದಾರೆ, ಅಥವಾ ಇವರ ಕಾಂಟ್ರಾಕ್ಟ್ ನ ಡಬ್ಲ್ಯೂ ಅವರು ರಿನ್ಯೂ ಮಾಡಿಲ್ಲ. ಏನೇ ಆಗಲಿ, ಇನ್ ಮುಂದೆ ಇವ್ರು ಯಾರು ಕೂಡ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ನೋಡೋಣ ಇದ್ರ ಮುಂದೆ ಎಂತ ಕಾಂಟ್ರವರ್ಸಿಗಳು ಹುಟ್ಕೊಳ್ಳುತ್ತೆ. ಅದರಲ್ಲೂ ಕೂಡ ನಮ್ಮ ಕೈರಿ ಸೇನ್ ಆಗಿ ಅಲಿಸ್ಟರ್ ಬ್ಲ್ಯಾಕ್, ಇದೆಲ್ಲ ತುಂಬಾನೇ ದೊಡ್ಡ ನೇಮ್ಸ್ಗಳು. ಅಲಿಸ್ಟರ್ ಬ್ಲ್ಯಾಕ್ ಅವರು ಈಗ ತಾನೇ ಡಬ್ಲ್ಯೂಗೆ ರಿಟರ್ನ್ ಆಗಿದ್ರು. ಅಂಡ್ ಅವ್ರಿಗೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಒಳ್ಳೆ ಅದ್ಭುತವಾದ ಬುಕ್ಕಿಂಗ್ ನ ಕೊಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ TKO ಅವರು ಅಲಿಸ್ಟರ್ ಬ್ಲ್ಯಾಕ್ ಅವ್ರನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ನೋಡ್ಬೇಕು ಇದಕ್ಕೆ ನಮ್ಮ ಟ್ರಿಪಲ್ ಎಚ್ ಹಾಗೆ ಬೇರೆಯವ್ರ ಕಡೆಯಿಂದ ರಿಯಾಕ್ಷನ್ಸ್ ಗಳು ಬರುತ್ತಾ ಅಂತ. ಸದ್ಯಕ್ಕೆ ಇಷ್ಟು ಜನನ್ನ TKO ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.